12ನೇ ಅಧ್ಯಾಯದಲ್ಲಿ ಒಂದು 10 ಶ್ಲೋಕಗಳಿವೆ. ಇದರಲ್ಲಿ ಪ್ರತಿ ದಿವಸ ಒಂದೊಂದು ಎರಡೆರಡು ಶ್ಲೋಕಗಳನ್ನು ಮಾಡ್ತಾ ಹೋಗೋಣ. ಅದರ ಒಳಗಡೆಯಲ್ಲಿ ನಮ್ಮ ಹಿಂದಿನ ಎಲ್ಲ ಅಧ್ಯಾಯಗಳ ಆವೃತ್ತಿ ಆಗೋ ತರ ನೋಡ್ಕೊಂಡು ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲಿಗೆ ಪಾರಾಯಣವನ್ನು ಮಾಡೋಣ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಚಂದ್ರಿಕ ಮಂದಿರ ನಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ವೃಂದಾರಕ ವೃಂದ ಸುವಂದಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಮಂದಾರ ಸೂನು ಸುಚರ್ಚಿತ ವಂದೇ ಆನಂದ ತೀರ್ಥ ಪರಾನಂದ ವರದ ಇಂದಿರಾನಂದಕ ಸುಂದರ ವಂದೇ ಆನಂದ ತೀರ್ಥ ಪರಾನಂದ ವರದ ಮಂದಿರ ಸ್ಯಂದನ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ ಆನಂದ ಚಂದ್ರಿಕಾ ಸ್ಯಂದಕ ವಂದೇ ಆನಂದ ತೀರ್ಥ ಪರಾನಂದ ವರದ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಇಷ್ಟು 9 ಶ್ಲೋಕಗಳ ಅಧ್ಯಾಯ. ಇದರಲ್ಲಿ ಮೊದಲನೇ ಶ್ಲೋಕದ ಭಾವಾರ್ಥವನ್ನಷ್ಟು ಇವತ್ತು ಗಮನಿಸೋಣ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಆನಂದ ಅಂತಂದ್ರೆ ಸುಖ ಸ್ವರೂಪಿಯೇ ಅಂತ ಅರ್ಥ. ಮುಕುಂದ ಅನ್ನುವಂಥದ್ದಕ್ಕೆ ಸಂಸ್ಕೃತದಲ್ಲಿ ಮೋಕ್ಷವನ್ನು ಕೊಡುವವನು ಅಂತ ಅರ್ಥ. ಮುಚಂ ದದಾತೀತಿ ಮುಕುಂದ ಅಂತ ಇದರ ವ್ಯುತ್ಪತ್ತಿ ಸಂಸ್ಕೃತದಲ್ಲಿ. ಮುಚಂ ಅಂತಂದ್ರೆ ಮೋಕ್ಷವನ್ನ, ದದಾತಿ ಕೊಡುತ್ತಾನೆ ಯಾರೋ ಅವನನ್ನ ಮುಕುಂದ ಅಂತ ಕರೀತಾರೆ. ಪರಮಾತ್ಮ ಎಲ್ಲರಿಗೂ ಈ ಸಂಸಾರ ಬಂಧನದಿಂದ ಮುಕ್ತಿಯನ್ನ ಕೊಡುವವನು, ಆದ್ದರಿಂದ ಅವನನ್ನ ಮುಕುಂದ ಅಂತ ಕರೀತಾ ಇದ್ದಾರೆ. ಆನಂದ ಸುಖ ಸ್ವರೂಪಿಯೇ ಮುಕುಂದ, ಮೋಕ್ಷವೆಂಬ ಸುಖವನ್ನ ಕೊಡುವವನೇ. ಅರವಿಂದ ನಯನ, ಕಮಲದಂತಹ ಕಣ್ಣುಗಳುಳ್ಳವನೇ. ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥ, ಆನಂದ ತೀರ್ಥ ಎಂಬ ಹೆಸರುಳ್ಳ ನನಗೆ ಪರಾನಂದ, ಎಲ್ಲ ಜೀವಜಾತದಲ್ಲಿ ಶ್ರೇಷ್ಠವಾದ ಆನಂದವನ್ನ ನನಗೆ ಕೊಟ್ಟವನೇ. ಅದ್ಭುತವಾದ ಪೂರ್ಣವಾದ ಆನಂದವನ್ನ ನನಗೆ ಕೊಟ್ಟಂತಹ ವ್ಯಕ್ತಿಯೇ ಅಂತ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆನಂದ ಸ್ವರೂಪಿಯಾದ ಪರಮಾತ್ಮನೇ, ಮುಕುಂದ ಮೋಕ್ಷವನ್ನ ಕೊಡುವವನೇ. ಅರವಿಂದ ನಯನ, ಅರವಿಂದ ಅಂತಂದ್ರೆ ಕಮಲದಂತೆ, ನಯನ ಕಣ್ಣುಗಳುಳ್ಳವನೇ. ಆನಂದ ತೀರ್ಥ, ಆನಂದ ತೀರ್ಥರೆಂಬ ನನಗೆ ಅಂತ ಮಧ್ವಾಚಾರ್ಯ ಹೇಳಿಕೊಳ್ತಾ ಇದ್ದಾರೆ. ಅಂತಹ ನನಗೆ ಪರಾನಂದ, ಸರ್ವೋತ್ಕೃಷ್ಟವಾದ ಆನಂದವನ್ನ ಕೊಟ್ಟವನೇ. ಸರ್ವೋತ್ಕೃಷ್ಟವಾದ ಆನಂದವೆಂಬ ವರವನ್ನ ಕೊಟ್ಟವನೇ. ನಿನ್ನನ್ನ ನಾನು ನಮಸ್ಕರಿಸುತ್ತೇನೆ ಅಂತ ಈ ಶ್ಲೋಕದ ಭಾವಾರ್ಥ. ಹಾಗೆ ಸುಂದರಿ ಮಂದಿರ ಗೋವಿಂದ ವಂದೇ ಆನಂದ ತೀರ್ಥ ಪರಾನಂದ ವರದ. ಸುಂದರಿ, ಸುಂದರಿ ಮಂದಿರ. ಸುಂದರಿ ಅಂತಂದ್ರೆ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದ ಸೌಂದರ್ಯವುಳ್ಳವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಆ ವಾಸಸ್ಥಾನ. ಯಾಕೆಂದ್ರೆ ಲಕ್ಷ್ಮೀದೇವಿ ಪರಮಾತ್ಮನ ಎದೆಯಲ್ಲಿ ವಾಸ ಮಾಡ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿಗೂ ಆ ವಾಸಸ್ಥಾನನಾದವನೇ. ಗೋವಿಂದ, ಶ್ರೀಕೃಷ್ಣನೇ, ನಿನ್ನನ್ನ ನಮಸ್ಕಾರ ಮಾಡ್ತೇನೆ. ನೀನೆಂಥವನು? ಆನಂದ ತೀರ್ಥರೆಂಬ ಮುನಿಗಳಿಗೆ ಸರ್ವೋತ್ಕೃಷ್ಟವಾದ ಆನಂದವನ್ನ ಕೊಟ್ಟವನು. ಅಂತಹ ಗೋವಿಂದನೇ ನಿನಗೆ ಒಂದೇ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸುಂದರಿ ಮಂದಿರ
ಗೋವಿಂದ ವಂದೇ ಸುಂದರಿ ಮಂದಿರ ಸುಂದರಿ ಲಕ್ಷ್ಮೀದೇವಿಗೂ ಮಂದಿರ ಆಶ್ರಯನಾದವನೇ ಗೋವಿಂದ ಶ್ರೀಕೃಷ್ಣನೇ ಆನಂದ ತೀರ್ಥರಿಗೆ ಮೋಕ್ಷವನ್ನ ಕೊಟ್ಟವನೇ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತ ಹೇಳಿದ್ರೆ ಕೇಳಬಹುದು. ಗುರುಗಳೇ, ನನ್ನ ಪುಸ್ತಕದಲ್ಲಿ ಅರವಿಂದ ಶಯನ ಅಂತಿದೆ, ನಯನ ಆಗ್ಬೇಕಾ ಗುರುಗಳೇ? ಅದು ಅರವಿಂದ ನಯನ ಆಗ್ಬೇಕು. ಓಕೆ, ತಪ್ಪಾಗಿದೆ, ಶಯನ ಅಂತ ಬರ್ದಿದ್ದಾರೆ. ಸರ್, ಮೇಲಿನ ಸ್ಟ್ರಾಂಜಾದಲ್ಲಿ ಆನಂದ ತೀರ್ಥ ಅಂದ್ರೆ ಆನಂದ ತೀರ್ಥ ಎಂಬವನ ನನಗೆ ಅಂತ ನೀವ್ ಹೇಳಿದ್ರಿ. ಅದೇ ಶಬ್ದ ಇಲ್ಲಿ ರಿಪೀಟ್ ಆಗ್ತದೆ, ಆನಂದ ತೀರ್ಥ ಅಂತ. ಇಲ್ಲಿ ಆನಂದ ತೀರ್ಥರಿಗೆ ಮೋಕ್ಷವನ್ನು ಕೊಟ್ಟವನೇ ಅಂತ ಆಗ್ಬೋದಾ? ಹೇಗೆ? ಹೌದು 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 ಸರಿ. ಹೌದು. ಸರಿ, ಧನ್ಯವಾದಗಳು. ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರ ಏನು ನಮಸ್ಕಾರ.